ಇವನ ಹೆಸರು ಶ್ರೀರಾಮ್ ರಾಧಾಕೃಷ್ಣನ್ ಅಂತ ಗ್ರೀನ್ ಶರ್ಟ್ ಏನು ಹಾಕಿದ್ದಾನೆ ಅವನ ಹೆಸರು. ಇವನು ಪರಿಚಯದ ಹೆಣ್ಮಕ್ಳದ್ದು ಫೋಟೋ ಮತ್ತು ಫೋನ್ ನಂಬರ್ ಯೂಸ್ ಮಾಡಿ ಆನ್ಲೈನಲ್ಲಿ ಸಾಲ ಮಾಡ್ತಾನೆ. ಸಾಲ ತುಂಬಲ್ಲ. ಅವಾಗ ಏನು ಮಾಡ್ತಾರೆ, ಈ ರಿಕವರಿ ಅವ್ರು ಏನು ಮಾಡ್ತಾರಂದರೆ ಆ ಹೆಣ್ಮಕ್ಳದ್ದು ಫೋಟೋನ ಎಡಿಟ್ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆ ಸಾಲನ ನೀವು ಕಟ್ಟಬೇಕು, ಇಲ್ಲಾಂದರೆ ನಿಮ್ಮದು ಪಾನ್ ವೆಬ್ಸೈಟಲ್ಲಿ ಫೋನ್ ನಂಬರ್ ಮತ್ತು ನಿಮ್ಮ ಫೋಟೋ ಹಾಕ್ತೀವಿ ಅಂತ. ಈ ಕೇಸನ್ನು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ತೊಗೊಂಡೋದಾಗ, ಅಯ್ಯೋ ಇದೆಲ್ಲ ಕಾಮನ್ ರೀ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಿಸ್ಯೂಸ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇದನ್ನು ನಾವು ಕೇಸ್ ಹಾಕ್ಬೋದು, ಆದರೆ ಪೊಲೀಸರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾರೆ. ಆಮೇಲೆ ತುಂಬ ಒತ್ತಾಯ ಮಾಡಿದಾಗ ಇವ್ರೇನು ಮಾಡ್ತಾರೆ ಅಂತಂದರೆ FIR ತೊಗೊಳ್ತಾರೆ. ಯಾವುದೋ ಒಂದು ನಾರ್ಮಲ್ ಸೆಷನ್ಸ್ ಹಾಕ್ಬಿಟ್ಟು. ಆಮೇಲೆ ಅದರಲ್ಲಿ FIRಲ್ಲಿ ಅವನು ಪೂರ್ತಿ ಹೆಸರು ಹಾಕಲ್ಲ. ಇದನ್ನು ಅಸಿಸ್ಟೆಂಟ್ ಕಮಿಷನರ್ ಹತ್ರ ತೊಗೊಂಡೋದಾಗ ಇದನ್ನು ಇವ್ರೇನು ಮಾಡ್ತಾರಂದರೆ ಬೇರೆ ಇದಕ್ಕೆ ವರ್ಗಾಯಿಸ್ತಾರೆ, ಸೈಬರ್ ಪೊಲೀಸರು ಏನು ಮಾಡ್ತಾರೆ, ಅವ್ನು ಕರೆಸ್ತಾರೆ, ಮಾತಾಡ್ತಾರೆ, ಕಳಿಸ್ಕೊಟ್ಬಿಡ್ತಾರೆ. ಆದರೆ ಅಲ್ಲಿಯೂ ಸಹ ಯಾವುದೇ ರೀತಿ ಆ್ಯಕ್ಷನ್ ತಗೊಳ್ಳಲ್ಲ. ಈಗ ಇವರು ಪೊಲೀಸರ ಪ್ರಕಾರ ಇದು ದಿನನಿತ್ಯ ಆಗುವಂತಹ ಅಪರಾಧ ಅಂತ ಇವ್ರು ಹೇಳ್ತಾರೆ. ಅದಕ್ಕಾಗಿ ಇವರೇ ಆ್ಯಕ್ಷನ್ ತಗೊಳ್ಳಲ್ಲ ಅಂತೆ. ರೇಪು, ಕಿಡ್ನ್ಯಾಪಿಂಗು, ಹೆಣ್ಮಕ್ಕಳ ಕೊಲೆಗಳು ಇವು ಸಹ ಪ್ರತಿನಿತ್ಯ ಆಗ್ತವೆ. ಹಾಗಿದ್ದರೆ ಆ ಕೇಸ್ಗಳನ್ನು ಇವರು ತಗೊಳ್ಳಲ್ವ? ಒಂದು ಸಾಧಾರಣವಾದಂತಹ ಕೇಸನ್ನು ಇವರು ತಗೊಳ್ಳಲ್ಲ. ಒಬ್ಬ ಹೆಣ್ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರಬೇಕಂದ್ರೆ ಅವಳು 100 ಸಲ ಅಲ್ಲ 1000 ಸಲ ವಿಚಾರ ಮಾಡ್ತಾಳೆ. ಅವಳಿಗೆ ಅಲ್ಲಿ ನ್ಯಾಯ ಸಿಗದೆ ಹೋದಾಗ ಅವಳು ಎಲ್ಲಿಗೆ ಹೋಗಬೇಕು? ಒಬ್ಬ ಎಜುಕೇಟೆಡ್ ಇದ್ದವ್ರಿಗೆ ನ್ಯಾಯ ಸಿಗೋಲ್ಲ ಅಂದರೆ ಇನ್ನು ಅನ್ಎಜುಕೇಟೆಡ್ ಇದ್ದವ್ರಿಗೆ ಪೊಲೀಸರು ಏನು ನ್ಯಾಯ ಕೊಡಿಸ್ತಾರೆ? ಇವ್ರುಗಳು ತಮ್ಮ ಇದರಲ್ಲಿ ವೆಬ್ಸೈಟ್ಸ್ಗಳಲ್ಲಿ ತಮ್ಮ ಪೇಜ್ಗಳಲ್ಲಿ ನಾವು ಇವ್ರಿಗೆ ನ್ಯಾಯ ಕೊಡಿಸಿದ್ದೆ ಅಂತ ಹೇಳ್ತಾರಲ್ಲ ಪೊಲೀಸರು. ಇವರೇ ದೊಡ್ಡ ಆರೋಪಿಗಳಿಗೆ ಬೆಂಬಲಿಗರು. ಇವರೇ ಅವ್ರಿಗೆ ಹೇಳ್ಕೊಡ್ತಾರೆ ಹೇಗೆ ಕಾನೂನಿನಿಂದ ನೀವು ರಕ್ಷಣೆ ಪಡಿಬೇಕಂತೇಳಿ. ಆದರೂ ಇವೇನು ವ್ಯಕ್ತಿ ಇದ್ದಾನೆ ಶ್ರೀರಾಮ್ ರಾಧಾಕೃಷ್ಣನ್, ಅವನಿಂದ ಸ್ವಲ್ಪ ಎಚ್ಚರವಾಗಿರಿ. ಇವನು ದೊಡ್ಡ ಕ್ರಿಮಿನಲ್. ಇವನು Have I ever been to this case?